ಫರ್ಟಿಲಿಟಿ ರೇಟು ಯಾರ್ಯಾರಿಗೆ ಯಾವ್ಯಾವ ಪ್ರೊಸೀಜರಲ್ಲಿ ಎಷ್ಟೆಷ್ಟಿರುತ್ತೆ ಅಂತ. ಈಗ ನ್ಯಾಚುರಲ್ ಆಗಿ ನಾವು ಮದುವೆ ಆದ ಬಳಿಕ 1 ವರ್ಷ ಟ್ರೈ ಮಾಡಿ ಮಕ್ಕಳು ಆಗದೇ ಇದ್ದಾಗ ಆಬ್ವಿಯಸ್ಲಿ ನೀವು ಡಾಕ್ಟ್ರನ್ನ ಕಾಣಲೇಬೇಕು. ಅಂದರೆ ಅನ್‌ಪ್ರೊಟೆಕ್ಟೆಡ್ ಇಂಟರ್‌ಕೋರ್ಸ್ 1 ವರ್ಷ ಟ್ರೈ ಮಾಡಿ ಆಗದೇ ಇದ್ದಾಗ ನೀವು ಡಾಕ್ಟ್ರನ್ನ ಕಾಣಬೇಕು. ಬಟ್ ಅದ್ರಲ್ಲಿ ನಾವು ಬಂದಾಗ ಡಾಕ್ಟರ್ ಹತ್ರ ಬಂದಾಗ ಎಲ್ರಿಗೂ ನಾವು ಡೈರೆಕ್ಟಾಗಿ IVF ಹೇಳೋದಿಲ್ಲ. ಬಟ್ ಒಂದು ಹೇಳ್ತೀನಿ ನೋಡಿ, ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರೆ ಕನ್ಸೆಪ್ಷನ್ ರೇಟು 6 ಇಂದ 8% ಇರುತ್ತೆ. ಅದು ನಿಮ್ಮ ಫರ್ಟಿಲಿಟಿ ಇಂಡೆಕ್ಸ್ ಅಂತ ಅಂದ್ರೇನು, ಒಂದು ಮೆನ್ಸ್ಟ್ರಲ್ ಸೈಕಲಲ್ಲಿ ಬಿಟ್ವೀನ್ 12th to 18th ಡೇ ಇಂಟರ್‌ಕೋರ್ಸ್ ಮಾಡಿದಾಗ ಜಾಸ್ತಿ ಸಕ್ಸಸ್ ಇರುತ್ತೆ. ಇದು ನ್ಯಾಚುರಲ್ ಆಗಿ ಮಾಡೋಂಥದ್ದು. ಇನ್ನೊಂದು ಟೈಮ್ಡ್ ಇಂಟರ್‌ಕೋರ್ಸ್, ನೀವು ಡಾಕ್ಟ್ರನ್ನ ಕಂಡು ಎಗ್ಗನ್ನು ಡೆವಲಪ್ ಮಾಡೋಕ್ಕೆ ಮಾತ್ರೆ ಮತ್ತು ಇಂಜೆಕ್ಷನ್ ತೊಗೊಂಡು ಎಗ್ಗನ್ನು ಬೆಳೆಸಿ ಹೊಡೆದಾಗ ನಿಮಗೆ ನ್ಯಾಚುರಲ್ ಟ್ರೈ ಮಾಡೋಕ್ಕೆ ಹೇಳ್ತೀವಿ. ಅದರಲ್ಲಿ ಸಕ್ಸಸ್ ರೇಟು 12 to 13% ಇರುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ IUI ಅಂತ ಹೇಳ್ತೀವಿ, ಇಂಟ್ರಾ-ಯುಟರೈನ್ ಇನ್ಸೆಮಿನೇಷನ್. ಅದರಲ್ಲಿ ಸಕ್ಸಸ್ ರೇಟು ಹೇಗಿರುತ್ತೆ ಅಂದರೆ 12 to 15 ಸಮ್ಟೈಮ್ಸ್ 20%ವರೆಗೂ ಬರುತ್ತೆ. ಅದು ಡಿಪೆಂಡ್ಸು ಹಸ್ಬೆಂಡ್ 7 ಫ್ಯಾಕ್ಟರ್ ಮೇಲೆ, ನಿಮ್ಮ ಟ್ಯೂಬ್ಸ್ ಓಪನ್ ಆಗಿದೆ 2 ಕಡೆ ಅಥವಾ ಒಂದು ಕಡೆ ಟ್ಯೂಬ್ ಓಪನ್ ಆಗಿದೆಯಾ, ಮತ್ತು ಓವರಿನ್ ರಿಸರ್ವ್ ಎಷ್ಟಿದೆ ಅಂತ ನೋಡಬೇಕು. ಅದಕ್ಕೆ ಆ ಒಂದೊಂದು ಪ್ರೊಸೀಜರ್ಗೂ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಮತ್ತು ಲಾಸ್ಟಲ್ಲಿ IVF ಫಿಕ್ಸಿ ಅಂತೀವಿ. ಅದರಲ್ಲಿ ಸಕ್ಸಸ್ ರೇಟು ಡಿಪೆಂಡ್ಸು ನಿಮ್ಮ ಎಗ್ ಕ್ವಾಲಿಟಿ ಮೇಲೆ, ಸ್ಪರ್ಮ್ ಕ್ವಾಲಿಟಿ ಮೇಲೆ, ಮತ್ತು ಏಜ್ ಆಫ್ ದಿ ವುಮನ್ನು, ಮತ್ತು ಯುಟ್ರೈನ್ ಫ್ಯಾಕ್ಟರ್ಸ್. ಅಂದರೆ ನೀವು ಗರ್ಭಚೀಲ ತುಂಬ ಚೆನ್ನಾಗಿದ್ದರೆ ಸಕ್ಸಸ್ ರೇಟು 50 ರಿಂದ 60%ವರೆಗೂ ಬರುತ್ತೆ. ಬಟ್ ಯಾವಾಗ ನಿಮ್ಮ ವಯಸ್ಸು ಜಾಸ್ತಿ ಆದಂಗೆಲ್ಲ ಸಕ್ಸಸ್ ರೇಟು ಕಡಿಮೆ ಆಗ್ತಾ ಹೋಗುತ್ತೆ. ಇದು ನೆನ್ಪಿಟ್ಕೋಬೇಕು. ಅದಕ್ಕೇ ವಯಸ್ಸು ಕಮ್ಮಿ ಇದ್ದಷ್ಟು ಸಕ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ಮಟ್ಟಿಗೆ ಯಾವುದೇ ರೀತಿಯ ನಿಮ್ಮ ವಯಸ್ಸನ್ನು ಗಮನದಲ್ಲಿಟ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು. ತುಂಬ ಕಾಯಕ್ಕೆ ಹೋಗೋದು, ಇವಾಗ ಬೇಡ ಆಮೇಲೆ ಮಾಡ್ಕೊಳ್ಳೋಣ ಅಂತಂದರೆ ಡಾಕ್ಟ್ರು ಆಗಿ ನಾವು ನಿಮ್ಮ ಎಗ್ಗನ್ನು ನಂಬರ್ಸನ್ನು ಮತ್ತು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ನೇಚರು. ಅಂದರೆ ನಾವು ಹುಟ್ಟಿದ ಬಳಿಕ ಹೆಣ್ಣು ಮಕ್ಕಳಲ್ಲಿ ಈಗ ಮುಟ್ಟು ಬಂದ ಬಳಿಕ ಫಸ್ಟ್ ಪೀರಿಯಡ್ ಆಗುತ್ತಲ್ಲ, ಅದು ಅಲ್ಲಿಂದ ಹಿಡ್ಕೊಂಡು ಮೆನೋಪಾಸ್ ಆಗೋರು ಒಂದು 500 ರಿಂದ 600 ಎಗ್ ರಿಲೀಸ್ ಆಗುತ್ತೆ. ಆ ಎಗ್ಗನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ 2 ಅಥವಾ 3 ಬೇಬೀಸನ್ನು ನಾವು ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕೇ ಆ ಫರ್ಟಿಲಿಟಿ ಇಂಡೆಕ್ಸ್, ಫರ್ಟಿಲಿಟಿ ರೇಟನ್ನು ನೀವು ಗಮನ ಇಟ್ಕೋಬೇಕು.